ಇವತ್ತು ನಾವು ಎಕ್ಸೆಲ್ ಅಲ್ಲಿ ವರ್ಕ್ಶೀಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಯಾವುದೇ ಒಂದು ಹೊಸ ವರ್ಕ್ ಬುಕ್ ಓಪನ್ ಮಾಡಿದಾಗ ಬೈ ಡಿಫಾಲ್ಟ್ ಅದರಲ್ಲಿ ಒಂದು ಶೀಟ್ ಇರುತ್ತೆ. ಅದು ಶೀಟ್ 1. ಅದು ಆಕ್ಟಿವ್ ಶೀಟ್ ಆಗಿರುತ್ತೆ. ಸಪೋಸ್ ನನಗೆ ಒಂದಕ್ಕಿಂತ ಹೆಚ್ಚು ಶೀಟ್ಸ್ ಬೇಕು ಅಂತ ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಶೀಟ್ 1 ಪಕ್ಕದಲ್ಲಿ ಇರುವಂತ ಪ್ಲಸ್ ಸಿಂಬಲ್ ಏನಿದೆ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಶೀಟ್ 1 ಆದ್ಮೇಲೆ ನೆಕ್ಸ್ಟ್ ಶೀಟ್ 2 ಅಂತ ಬರುತ್ತೆ. ಅದೇ ತರ ನಾನು ಪ್ಲಸ್ ಕ್ಲಿಕ್ ಮಾಡ್ತಾ ಹೋದ್ರೆ ಶೀಟ್ 3, ಶೀಟ್ 4, ಶೀಟ್ 5 ಅಂತ ಅದೇ ತರ ಕಂಟಿನ್ಯೂ ಆಗುತ್ತೆ. ಅದ್ರ ಜೊತೆಗೆ ಪ್ಲಸ್ ಸಿಂಬಲ್ ಜೊತೆಗೆ ಇನ್ನೂ ಒಂದು ಮೆಥಡ್ ಏನಂದ್ರೆ ಶೀಟ್ನ ಇನ್ಸರ್ಟ್ ಮಾಡೋದಕ್ಕೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಇನ್ಸರ್ಟ್ ಅಂತ ಏನಿದೆ ಲಿಸ್ಟಲ್ಲಿ ಇನ್ಸರ್ಟ್ ಅಂತ ಏನಿದೆ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಅದರಲ್ಲಿ ಕೇಳ್ತಾ ಇದೆ ನನಗೆ ವರ್ಕ್ಶೀಟ್ ಇನ್ಸರ್ಟ್ ಮಾಡಬೇಕಾ, ಚಾರ್ಟ್ ಇನ್ಸರ್ಟ್ ಮಾಡಬೇಕಾ, ಮ್ಯಾಕ್ರೋ ಇನ್ಸರ್ಟ್ ಮಾಡಬೇಕಾ ಅಂತ. ನನಗೆ ಇಲ್ಲಿ ವರ್ಕ್ಶೀಟ್ ಬೇಕಾಗಿರೋದ್ರಿಂದ ವರ್ಕ್ಶೀಟ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಾನು ಯಾವ ಶೀಟ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್ ಅಂತ ಮಾಡಿರ್ತೀನೋ ಅದ್ರ ಎಡಭಾಗಕ್ಕೆ ನನಗೆ ಇನ್ನೊಂದು ಶೀಟ್ ಇನ್ಸರ್ಟ್ ಆಗುತ್ತೆ. ಅದು ಶೀಟ್ 3 ನೆಕ್ಸ್ಟ್ ನಂಬರ್ ತಗೊಳುತ್ತೆ. ಅದನ್ನ ನಾನು ಬೇಕಿದ್ರೆ ರೈಟ್ ಸೈಡಿಗೆ ಮೂವ್ ಮಾಡ್ಬೋದು. ಡಬಲ್ ಕ್ಲಿಕ್ ಮಾಡಿ ಮೌಸ್ನ ರೈಟ್ ಸೈಡಿಗೆ ನೀವು ನೋಡ್ಬೋದು ಆರೋ ಮಾರ್ಕ್ ನಾನು ಎಲ್ಲಿ ಪ್ಲೇಸ್ ಮಾಡ್ತೀನಿ ಅಲ್ಲಿ ಆರೋ ಮಾರ್ಕ್ ಕಪ್ಪುದು ಡೌನ್ ಆರೋ ಮಾರ್ಕ್ ತೋರಿಸ್ತಾ ಇದೆ. ನಾನು ಅಲ್ಲಿ ಮೌಸ್ನ ಕ್ಲಿಕ್ನ ರಿಲೀಸ್ ಮಾಡಿದ ತಕ್ಷಣ ಅದು ರೈಟ್ ಸೈಡ್ಗೆ ಮೂವ್ ಆಗುತ್ತೆ. ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ಗೆ ಮೂವ್ ಆಗುತ್ತೆ ಎಲ್ಲಿ ನಾನು ಮೌಸ್ ಕ್ಲಿಕ್ನ ರಿಲೀಸ್ ಮಾಡ್ತೀನಿ ಅಲ್ಲಿ. ಸಪೋಸ್ ನನಗೆ ಈ ಶೀಟ್ನ ರೀನೇಮ್ ಮಾಡಬೇಕು ಅಂತ ಅಂದಾಗ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ನಾನು ಶೀಟ್ಸ್ಗೆ ಇನ್ನೊಂದು ಬೇರೆ ಹೆಸರು ಮೀನಿಂಗ್ಫುಲ್ ಆಗಿರೋಂಥ ಹೆಸರನ್ನ ಕೊಡ್ಬೋದು. ನಾನು ಈ ಶೀಟ್ಗೆ ಸಪೋಸ್ ಜಾನ್ವರಿ ಅಂತ ಕೊಡ್ತೀನಿ. ಇದರಲ್ಲಿ ಪ್ರತಿ ಮಂತ್ಲಿ ಸೇಲ್ಸ್ ಡೇಟಾ ಎಂಟ್ರಿ ಮಾಡಬೇಕು ಅಂತ ಇದ್ರೆ ಇದಕ್ಕೆ ಜಾನ್ವರಿ ಅಂತ ಕೊಡ್ತೀನಿ, ಅಥವಾ ಜಾನ್ವರಿ 2025 ಅಥವಾ 2026 ಅಂತ ಕೊಡ್ತೀನಿ. ನೆಕ್ಸ್ಟು ಶೀಟ್ ಇನ್ನೊಂದು ಡಬಲ್ ಕ್ಲಿಕ್ ಮಾಡಿನೂ ರೀನೇಮ್ ಮಾಡ್ಬೋದು. ಇನ್ನೊಂದು ಮೆಥಡು ರೈಟ್ ಕ್ಲಿಕ್ ಮಾಡಿ ಯಾವ ಶೀಟ್ನ ರೀನೇಮ್ ಮಾಡ್ಬೇಕಂತ ಇದೀವಿ ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ರೀನೇಮ್ ಅಂತ ಏನಿದೆ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಅದಷ್ಟು ಹೈಲೈಟ್ ಆಗುತ್ತೆ. ನಾನು ಡಿಲೀಟ್ ಮಾಡಿ ಅದನ್ನ ಇಲ್ಲಿ ಫೆಬ್ 2026 ಅಂತ ಟೈಪ್ ಮಾಡ್ತೀನಿ. ಅದೇ ತರ ನಾನು ಶೀಟ್ 3ಗೆ ಮಾರ್ಚ್ 2026 ಅಂತ ರೀನೇಮ್ ಮಾಡ್ತೀನಿ. ರೀನೇಮ್ ಮಾಡೋದಲ್ದಲೆ ನೆಕ್ಸ್ಟ್ ನಾನು ಡಿಲೀಟ್ ಮಾಡಬೇಕು ಅಂತ ಅಂದಾಗ ರೈಟ್ ಕ್ಲಿಕ್ ಶೀಟ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಅಂತ ಏನಿದೆ ಇಲ್ಲಿ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ. ನಾನು ಮತ್ತೆ ಶೀಟ್ ಇನ್ಸರ್ಟ್ ಮಾಡೋಕ್ಕೆ ಅಂತ ಹೋದ್ರೆ ಒಂದು ಪ್ಲಸ್ ಸಿಂಬಲ್ ಯೂಸ್ ಮಾಡ್ಬೋದು. ಇನ್ನೊಂದು ಯಾವುದಾದ್ರೂ ಒಂದು ಶೀಟ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್ನ ಕ್ಲಿಕ್ ಮಾಡಿದಾಗ ಹೊಸ ಶೀಟ್ ಇನ್ಸರ್ಟ್ ಆಗುತ್ತೆ. ಅದ್ರ ಜೊತೆಗೆ ಶಾರ್ಟ್ಕಟ್ ಕೀ ಯಾವುದು ಅಂತ ಅಂದರೆ ಶಿಫ್ಟ್ ಮತ್ತು F11 ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು ನೀವು ಯಾವ ಶೀಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅದ್ರ ಲೆಫ್ಟ್ ಸೈಡಿಗೆ ಇನ್ನೊಂದು ಹೊಸ ಶೀಟ್ ಇನ್ಸರ್ಟ್ ಆಯಿತು. ನಾನು ಡಿಲೀಟ್ ಮಾಡಿದ್ದು ಶೀಟ್ 4, ಸೊ ಅದು ವಾಪಸ್ ಬರೋದಿಲ್ಲ. ಅದರ ನೆಕ್ಸ್ಟ್ ನಂಬರ್ ತಗೊಳುತ್ತೆ ಶೀಟ್ 5 ಅಂತ. ಅದೇ ಥರ ನಾನು ಶೀಟ್ 5ನ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಶೀಟ್ ಇನ್ಸರ್ಟ್ ಮಾಡಿದೆ ಅಂತ ಅಂದರೆ ಶೀಟ್ 6 ಅಂತ ತಗೊಳುತ್ತೆ. ಅದೇ ಥರ ನಾವು ಎಷ್ಟು ಬೇಕಿದ್ರೂ ಶೀಟ್ಸ್ನ ಒಂದು ವರ್ಕ್ ಬುಕ್ಕಲ್ಲಿ ಇನ್ಸರ್ಟ್ ಮಾಡ್ಬೋದು. ನಾನು ಇಲ್ಲಿ 3 ಶೀಟ್ನ ಹಾಕ್ಕೊಂಡಿದ್ದೀನಿ ಜಾನ್ವರಿ, ಫೆಬ್ರವರಿ, ಮಾರ್ಚ್ಗೆ. 4ನೇ ಶೀಟಲ್ಲಿ Q1 ಅಂದರೆ ಜಾನ್ವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳದು ಕನ್ಸಾಲಿಡೇಷನ್ ಮಾಡೋದಕ್ಕೆ Q1 ಅಂತ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು ಡೇಟಾ ಎಂಟ್ರಿ ಮಾಡಬೇಕಾದ್ರೆ ಕೆಲವೊಂದು ಕಾಮನ್ ಆಗಿ ಎಂಟ್ರಿ ಮಾಡ್ತೀನಿ. ಹೆಡ್ಡಿಂಗ್ ಆಗಲಿ ಮತ್ತು ಹೆಡರ್ಸ್ ಆಗಲಿ, ಕಾಲಮ್ ನೇಮ್ಸ್ ಆಗಲಿ, ಬಾರ್ಡರ್ಸು, ಫಾಂಟ್ ಸೈಜು, ಫಾಂಟ್ ಕಲರ್ ಎಲ್ಲ ಯೂನಿಫಾರ್ಮ್ ಆಗಿರಬೇಕು ಅಂತ ನಾನು ಈ 3ಕ್ಕೂ ಒಂದೇ ಥರ ಎಂಟ್ರಿ ಮಾಡ್ಕೋತೀನಿ. ಬಟ್ ನಾನು 3ಕ್ಕೂ 3 ಸಲ ಮಾಡ್ಕೊಂಡು ಕೂರೋ ಬದಲು ಒಂದು ಸೆಲೆಕ್ಟ್ ಮಾಡಿಕೊಂಡು ಒಟ್ಟಿಗೆ 3ರಲ್ಲೂ ಎಂಟ್ರಿ ಆಗೋ ಥರ ನಾನು ಮಾಡ್ಬೋದು. ಅದಕ್ಕೆ ಫಸ್ಟ್ ನಾನು ಶೀಟ್ಸ್ನ ಒಟ್ಟಿಗೆ ಸೆಲೆಕ್ಟ್ ಮಾಡ್ಕೋಬೇಕು. ಜಾನ್ವರಿ 2026 ಆಲ್ರೆಡಿ ಆಕ್ಟಿವ್ ಆಗಿದೆ ಅಂದರೆ ಸೆಲೆಕ್ಟ್ ಆಗಿದೆ. ಕಂಟ್ರೋಲ್ ಇಟ್ಕೊಂಡು ನಾನು ಫೆಬ್ರವರಿ 2026 ಈ ಶೀಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ನೋಡ್ಬೋದು ಇದು ಬ್ಯಾಕ್ಗ್ರೌಂಡ್ ವೈಟ್ ಕಲರ್ ಆಯಿತು. ಅದೇ ಥರ ನಾನು ಕಂಟ್ರೋಲ್ ಇಟ್ಕೊಂಡು ಮಾರ್ಚ್ 2026ನ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಈ 3 ಶೀಟು ಸೆಲೆಕ್ಟ್ ಆಗಿದೆ ಅಂದರೆ ಇದನ್ನು ಗ್ರೂಪಿಂಗ್ ಅಂತ ಕರಿತೀವಿ. 2 ಅಥವಾ 2ಕ್ಕಿಂತ ಹೆಚ್ಚು ಶೀಟ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಸೈಮಲ್ಟೇನಿಯಸ್ ಆಗಿ ವರ್ಕ್ ಮಾಡಬೇಕಾದ್ರೆ ಶೀಟ್ಸ್ನ ಗ್ರೂಪ್ ಮಾಡ್ಕೋತೀವಿ. ಸೊ ನಾನಿಲ್ಲಿ ಜಾನ್ವರಿನಲ್ಲಿ ಫಸ್ಟು ಹೆಡಿಂಗ್ ಹಾಕೋತೀನಿ. 4 ಕಾಲಮ್ನ ಸೆಲೆಕ್ಟ್ ಮಾಡಿಕೊಂಡು ಮರ್ಜ್ ಆ್ಯಂಡ್ ಸೆಂಟರ್ ಮರ್ಜ್ ಮಾಡಿಕೊಂಡು 4 ಸೆಲ್ಸ್ನ ಸೇಲ್ಸ್ ಡೇಟಾ ಅಂತ ಹೆಡ್ಡಿಂಗ್ ಕೊಡ್ತೀನಿ. ಇಲ್ಲಿ ಕೆಳಗಡೆ ಸೀರಿಯಲ್ ನಂಬರ್, ಅದ್ರ ಪಕ್ಕದಲ್ಲಿ ಡೇಟ್ಸ್
ಅದ್ರ ಪಕ್ಕದಲ್ಲಿ ಸೇಲ್ಸ್ ಅಮೌಂಟ್ ಅಂತ ಈ ಥರ ಹೆಡಿಂಗ್ ಹಾಕೋತೀನಿ. ಇದನ್ನು ಕಾಲಮ್ ಬಿಡ್ತ್ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ನಾನು ಜಾನ್ವರಿನಲ್ಲಿ ಏನು ಮಾಡ್ತಾ ಇದ್ದೀನಿ ಅದೆಲ್ಲ ಫೆಬ್ರವರಿ ಮತ್ತು ಮಾರ್ಚ್ ಅಲ್ಲೂ ಕೂಡ ಅಪ್ಲೈ ಆಗ್ತಿರುತ್ತೆ. ಈ ಸೇಲ್ಸ್ ಡೇಟಾ ಅನ್ನೋ ಹೆಡ್ಡಿಂಗ್ನ ಸೆಲೆಕ್ಟ್ ಮಾಡಿಕೊಂಡು ಫಾಂಟ್ ಸೈಜ್ ಜಾಸ್ತಿ ಮಾಡಿ, ಬೋಲ್ಡ್, ಅಂಡರ್ಲೈನ್, ಇದ್ರ ಫಾಂಟ್ ಕಲರ್ ಕೂಡ ನಾನು ಚೇಂಜ್ ಮಾಡ್ತೀನಿ. ಸೇಲ್ಸ್ ಡೇಟಾ ಅನ್ನೋದು, ಆಮೇಲೆ ಅದ್ರದ್ದು ಅಲೈನ್ಮೆಂಟ್ ಕೂಡ ಮಾಡ್ಕೋತೀನಿ. ಜೊತೆಗೆ ಸೀರಿಯಲ್ ನಂಬರ್ ನೀವು ಇಲ್ಲಿ ನೋಡ್ಬೋದು, ಸೀರಿಯಲ್ ನಂಬರ್, ಡೇಟ್, ಸೇಲ್ಸ್ ಅಮೌಂಟ್, ಇದು ಮೂರನ್ನು ಒಟ್ಟಿಗೆ ಸೆಲೆಕ್ಟ್ ಮಾಡಿಕೊಂಡು ಬೋಲ್ಡ್ ಮಾಡಿ, ಇದ್ರದ್ದು ಫಾಂಟ್ ಸೈಜ್ ಜಾಸ್ತಿ ಮಾಡಿ, ಸೆಂಟರ್ ಅಲೈನ್ ಮಾಡಿ ವರ್ಟಿಕಲಿ ಮತ್ತು ಹಾರಿಜಾಂಟಲಿ. ಇದ್ರದ್ದು ಕೂಡ ನಾನು ಸೇಲ್ಸ್ ಡೇಟಾದ ಹೆಡ್ಡಿಂಗ್ ಏನಿದೆ ಹೆಡರ್ಸು ಅದ್ರದ್ದು ಕೂಡ ನಾನು ಫಾಂಟ್ ಕಲರ್ ಎಲ್ಲ ಚೇಂಜ್ ಮಾಡ್ಕೊತೀನಿ. ಸೊ ನಾನು ಇಲ್ಲಿ ಏನು ಅಪ್ಲೈ ಮಾಡ್ತಾ ಇದ್ದೀನಿ ಫಾರ್ಮ್ಯಾಟಿಂಗ್, ಅದು 3 ಶೀಟ್ಸಲ್ಲೂ ಕೂಡ, ಸೆಲೆಕ್ಟ್ ಆಗಿರೋ 3 ಶೀಟ್ಸಲ್ಲೂ ಕೂಡ ಅಪ್ಲೈ ಆಗ್ತಿದೆ. ನೆಕ್ಸ್ಟ್ ಸೀರಿಯಲ್ ನಂಬರ್ಸ್ ಕೂಡ ನಾನಿಲ್ಲಿ ಎಂಟ್ರ್ ಮಾಡ್ಕೋತಾ ಇದ್ದೀನಿ. 1 ಎಂಟ್ರ್ ಮಾಡಿ ಕಂಟ್ರೋಲ್ ಕೀ ಇಟ್ಕೊಂಡು ಫಿಲ್ ಹ್ಯಾಂಡಲ್ನ ಸೆಲೆಕ್ಟ್ ಮಾಡಿಕೊಂಡು 10 ವರ್ಗ ಆ್ಯಡ್ ಮಾಡಿಕೊಂಡೆ. ಇದನ್ನು ಸೆಂಟರ್ ಅಲೈನ್ ಮಾಡಿಕೊಂಡು ಇದ್ರದ್ದು ಕೂಡ ಫಾಂಟ್ ಸೈಜ್ ಜಾಸ್ತಿ ಮಾಡಿ ಇದಿಷ್ಟು ಕಂಪ್ಲೀಟಾಗಿ ಸೆಲೆಕ್ಟ್ ಮಾಡಿಕೊಂಡು ಬಾರ್ಡರ್ ಅಪ್ಲೈ ಮಾಡ್ತಿದ್ದೀನಿ. ಬಾರ್ಡರ್ ಅಪ್ಲೈ ಮಾಡಾದ್ಮೇಲೆ ಸೀರಿಯಲ್ ನಂಬರ್ದು ಕಾಲಮ್ ಸೈಜ್ ಕಮ್ಮಿ ಮಾಡಿಕೊಂಡೆ. ಜೊತೆಗೆ ನಾನಿಲ್ಲಿ ಡೇಟ್ ಹೆಡ್ಡಿಂಗ್ ಕೆಳಗಡೆ ಏನಿದೆ ಸೆಲ್ಸ್ 1 to 10 ಸೆಲ್ಸ್ ಇದೆಯಲ್ಲ ಅದಷ್ಟಕ್ಕೂ ನಾನು ನಂಬರ್ ಫಾರ್ಮ್ಯಾಟಿಂಗ್ ಶಾರ್ಟ್ ಡೇಟ್ ಅಪ್ಲೈ ಮಾಡ್ತಿದ್ದೀನಿ. ಅದೇ ಥರ ಸೇಲ್ಸ್ ಅಮೌಂಟ್ಗೆ ಕೆಳಗಡೆ ಬರೋ ಅಂಥ ಡೇಟಾ ಎಂಟ್ರಿ ಮಾಡೋ ಅಂಥ ಸೆಲ್ಸ್ಗೆ ಅಕೌಂಟಿಂಗ್ ಅಂತ ಅಂದರೆ ರುಪೀಸ್ ಸಿಂಬಲ್ ಆ್ಯಡ್ ಆಗುತ್ತೆ. ನಾನು ಏನೇ ಅಮೌಂಟ್ ಎಂಟ್ರಿ ಮಾಡಿದ್ರೂ ಅಕೌಂಟಿಂಗ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಅದೇ ಥರ ನಾನು ಇಲ್ಲಿ ರೋ ಸೈಜ್ ಕೂಡ ಜಾಸ್ತಿ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಯಾವುದೇ ಥರ ಡೇಟಾ ಎಂಟ್ರಿ ಮಾಡೋದಕ್ಕೆ ಹೋಗೋದಿಲ್ಲ. ಇದಿಷ್ಟು ಕಾಮನ್ ಆಗಿ ಯೂಸ್ ಮಾಡೋದ್ರಿಂದ ನಾನು ಕಾಮನ್ ಆಗಿ ಮಾತ್ರ ಏನು 3 ಶೀಟು ಕಾಮನ್ ಆಗಿ ಅಪ್ಲೈ ಮಾಡೋ ಅಂಥದ್ದು ಮಾತ್ರ ನಾನಿಲ್ಲಿ ಮಾಡ್ಕೋತಾ ಇದ್ದೀನಿ. ಇದನ್ನು ಮಾಡೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ, ಪ್ಲಸ್ ಯೂನಿಫಾರ್ಮಿಟಿ ಮೇಂಟೈನ್ ಆಗುತ್ತೆ. ಡೇಟಾನಲ್ಲಿ ಡೇಟಾ ಎಂಟ್ರಿನಲ್ಲಿ ಯೂನಿಫಾರ್ಮಿಟಿ ಮೇಂಟೈನ್ ಆಗುತ್ತೆ. ಇದಿಷ್ಟು ನಾನೇನು ಅಪ್ಲೈ ಮಾಡಿದ್ದೀನಿ ಅದಷ್ಟು ಕೂಡ ಫೆಬ್ರವರಿ ಮಾರ್ಚ್ಗೂ ಅಪ್ಲೈ ಆಗಿರುತ್ತೆ. ನಾನು ಇವಾಗ ಗ್ರೂಪಿಂಗ್ ಮಾಡಿರೋದನ್ನ ರಿಮೂವ್ ಮಾಡಬೇಕು ಅಂದರೆ ಒಂದು ಪಕ್ಕದ ಸೆಲೆಕ್ಟ್ ಆಗಿಲ್ಲದೆ ಇರೋ ಶೀಟ್ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲಾಂದರೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಲಿಸ್ಟಲ್ಲಿ ಕೊನೆಯಲ್ಲಿ ಅನ್ಗ್ರೂಪ್ ಶೀಟ್ಸ್ ಅಂತ ಏನಿದೆ ಅದನ್ನು ಕೂಡ ಕ್ಲಿಕ್ ಮಾಡ್ಬೋದು. ಇದು ಅನ್ಗ್ರೂಪ್ ಆಯಿತು. ನೀವು ನೋಡ್ಬೋದು ಜಾನ್ವರಿನಲ್ಲೂ ಸೇಮ್ ಟೈಪ್ ಆಫ್ ಡೇಟಾ ಮತ್ತು ಫಾರ್ಮ್ಯಾಟಿಂಗ್ ಇದೆ, ಫೆಬ್ರವರಿನಲ್ಲೂ ಅದೇ ಇದೆ, ಮಾರ್ಚಲ್ಲೂ ಇದೆ. ಸೊ ಇಲ್ಲಿ ನಾವು ಕೇರ್ಫುಲ್ಲಾಗಿ ಇರಬೇಕಾಗಿರೋದು ಏನಂದರೆ ನಾವು ಮೂರು ಶೀಟ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಅಥವಾ ಎಷ್ಟೇ ಶೀಟ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡಬೇಕಾದ್ರೆ ಸಪೋಸ್ ನಾನು 3 ಶೀಟ್ನೂ ಇಟ್ಕೊಂಡು ಜಾನ್ವರಿದು ಡೇಟ್ಸ್ ಎಲ್ಲ ಇಲ್ಲಿ ಎಂಟ್ರ್ ಮಾಡಿದ್ರೆ ಇಲ್ಲೂ ಕೂಡ ಜಾನ್ವರಿ ಡೇಟ್ಸೇ ಬರುತ್ತೆ, ಮಾರ್ಚ್ ಮತ್ತು ಫೆಬ್ರವರಿ. ಸೊ ಕಾಮನ್ ಆಗಿ ನಾವು ಏನು ಅಪ್ಲೈ ಮಾಡ್ತೀವಿ ಡೇಟಾ ಎಂಟ್ರಿ ಮತ್ತು ಫಾರ್ಮ್ಯಾಟಿಂಗ್ ಅದಕ್ಕೆ ಮಾತ್ರ ಈ ಗ್ರೂಪಿಂಗ್ನ ನಾವು ಯೂಸ್ ಮಾಡ್ಬೋದು. ಇಲ್ಲಿ ಇನ್ನೂ ಒಂದು ಮೆಥಡ್ ಯೂಸ್ ಮಾಡ್ಬೋದು. ಯಾವುದಾದ್ರೂ 1 ಮಂತಿಂದು ಕಂಪ್ಲೀಟಾಗಿ ಫಾರ್ಮ್ಯಾಟ್ ರೆಡಿ ಮಾಡಿಕೊಂಡು ಅದನ್ನು ಮಲ್ಟಿಪಲ್ ಕಾಪೀಸ್ ಕ್ರಿಯೇಟ್ ಮಾಡ್ಕೊಂಡು ಅಂದರೆ ಕಾಪಿ ಮಾಡಿಕೊಂಡು ಅದನ್ನು ರೀನೇಮ್ ಮಾಡಿಕೊಂಡು ನಾವು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಏಪ್ರಿಲ್, ಮೇ, ಜೂನ್ಗೆ ಜಾನ್ವರಿ, ಫೆಬ್ರವರಿ, ಮಾರ್ಚ್ ಮತ್ತು Q1 ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಫಸ್ಟ್ ಮೆಥಡು ಕಂಟ್ರೋಲ್ ಕೀ ಇಟ್ಕೊಂಡು ಮೌಸ್ ಕ್ಲಿಕ್ ಮಾಡಿ ರೈಟ್ ಸೈಡಿಗೆ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿದ್ರೆ ನಮಗೆ 4 ಶೀಟ್ಸ್ದು ಕಾಪಿ ಕ್ರಿಯೇಟ್ ಆಗುತ್ತೆ. ಅದೇ ಥರ ನಾನು ರೈಟ್ ಕ್ಲಿಕ್ ಮಾಡಿ ಮೂವ್ ಆರ್ ಕಾಪಿ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಆ ಡೈಲಾಗ್ ಬಾಕ್ಸಲ್ಲಿ ನಮಗೆ ಫಸ್ಟ್ ಏನಿದೆ ಇಲ್ಲಿ ಡ್ರಾಪ್ ಡೌನ್ ಕ್ಲಿಕ್ ಮಾಡಿದಾಗ ಬುಕ್ 1 ಕರೆಂಟ್ ಶೀಟ್ ಏನಿದೆ ಅದು ಬುಕ್ 1 ಹೆಸರು. ನ್ಯೂ ಬುಕ್ ಅಂತ ಕ್ಲಿಕ್ ಮಾಡಿದಾಗ ಇನ್ನೊಂದು ಬುಕ್ ಓಪನ್ ಆಗಿ ಹೊಸ ಬುಕ್ಕು ಅದರಲ್ಲಿ ಕಾಪಿ ಆಗುತ್ತೆ. ಬಟ್ ನನಗೆ ಈ ಇರೋ ವರ್ಕ್ ಬುಕ್ಕಲ್ಲೇ ಕಾಪಿ ಆಗಬೇಕಾಗಿರೋದ್ರಿಂದ ಬುಕ್ 1ನೇ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನನಗೆ ಎಲ್ಲಿ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸಪೋಸ್ ನಾನು ಇಲ್ಲಿ ಜಾನ್ವರಿ 2026 ಬೈ ಡಿಫಾಲ್ಟ್ ಸೆಲೆಕ್ಟ್ ಆಗಿದೆ, ಅದ್ರ ಪಕ್ಕದಲ್ಲೇ ಕಾಪೀಸ್ ಕ್ರಿಯೇಟ್ ಆಗುತ್ತೆ. ನನಗೆ ಪಕ್ಕದಲ್ಲಿ ಬೇಡ, ಕೊನೆಯಲ್ಲಿ ಬೇಕು, ಏಪ್ರಿಲ್, ಮೇ, ಜೂನ್ ಆಗಿರೋದ್ರಿಂದ ಮೂವ್ ಟು ಎಂಡ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಅ ಕಾಪಿ, ಇದು ಕಂಪಲ್ಸರಿ, ಇದು ತುಂಬ ಇಂಪಾರ್ಟೆಂಟು. ಇದನ್ನು ಸೆಲೆಕ್ಟ್ ಮಾಡ್ದಲೇ ಓಕೆ ಕೊಟ್ಟರೆ ಅದು ಕಾಪಿ ಆಗಲ್ಲ. ಕ್ರಿಯೇಟ್ ಅ ಕಾಪಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಟ ತಕ್ಷಣ ನೀವು ನೋಡ್ಬೋದು ಇಲ್ಲಿ ಜಾನ್ವರಿ, ಫೆಬ್ರವರಿ, ಮಾರ್ಚ್ ಮತ್ತು ಇಲ್ಲಿ ಕ್ವಾರ್ಟರ್, ಇಲ್ಲಿ ನ್ಯಾವಿಗೇಟ್ ಮಾಡಿದ್ರೆ Q1 ಇದು 4
ಕಾಪಿ ಆಗಿದೆ. ಕಾಪಿ ಅಂತ ಗೊತ್ತಾಗೋದು ನಮಗೆ ಆ ಬ್ರಾಕೆಟ್ಸಲ್ಲಿ ಎಷ್ಟನೇ ಕಾಪಿ ಅಂತ ಬರುತ್ತೆ. ಒರಿಜಿನಲ್ ಕಾಪಿ ಫಸ್ಟ್ ಕಾಪಿ ಇಲ್ಲಿರೋದ್ರಿಂದ ಸೆಕೆಂಡ್ ಒನ್ ನಮಗೆ ಬ್ರಾಕೆಟ್ಸಲ್ಲಿ 2 ಅಂತ ತೋರಿಸುತ್ತೆ. ಇದನ್ನು ನಾನು ರೀನೇಮ್ ಮಾಡ್ಕೋಬೋದು. ನಾನಿಲ್ಲಿ ರೀನೇಮ್ ಮಾಡ್ಕೊಂಡಿದ್ದೀನಿ ಏಪ್ರಿಲ್, ಮೇ, ಜೂನ್ ಮತ್ತು Q2 ಅಂತ. ಇವಾಗ ನೀವು ಒಂದು ನೋಟಿಸ್ ಮಾಡ್ಬೋದು, ನಾನಿಲ್ಲಿ ನ್ಯಾವಿಗೇಟ್ ಮಾಡಬೇಕಾದ್ರೆ ಪ್ರತಿ ಸಲನೂ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಈ ಥರ ಲೆಫ್ಟ್ ರೈಟಿಗೆ ಇಲ್ಲಿ Q2 ಬಂದ ತಕ್ಷಣ ಈ ಕಡೆ ಮಿಸ್ ಆಗುತ್ತೆ. ಇನ್ನು ಶೀಟ್ಸ್ ಹಾಕೊಂಡ ತಕ್ಷಣ ನನಗೆ ಫುಲ್ ಇಯರ್ದು ಇಲ್ಲಿ ನನಗೆ ನ್ಯಾವಿಗೇಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಇದಕ್ಕೆ ಒಂದು ಮೆಥಡ್ ಏನಂತ ಅಂದರೆ, ಇಲ್ಲಿ ರೈಟ್ ಆ್ಯರೋ ಏನಿದೆ ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡಿದಾಗ ನಮಗೆ ಒಂದು ಡೈಲಾಗ್ ಬಾಕ್ಸಲ್ಲಿ ಈ ಕರೆಂಟ್ ವರ್ಕ್ ಬುಕ್ಕಲ್ಲಿ ಯಾವ್ಯಾವ ಶೀಟ್ ಇದೆ ಅದರ ಹೆಸರೆಲ್ಲ ಡಿಸ್ಪ್ಲೇ ಆಗುತ್ತೆ. ಸಪೋಸ್ ನಾನು ಜಾನ್ವರಿ 2026 ಇದ್ದೀನಿ ಬೈ ಡಿಫಾಲ್ಟ್. ಇವಾಗ ನನಗೆ Q2 ಅಥವಾ ಜೂನ್ 2026ಗೆ ಹೋಗಬೇಕು ಅಂದರೆ ಈ ಶೀಟ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕ್ಲಿಕ್ ಮಾಡಿದ ತಕ್ಷಣ ಜೂನ್ 2026 ಶೀಟ್ ಆ್ಯಕ್ಟಿವ್ ಆಗುತ್ತೆ. ಇದೇ ಥರ ನಾವು ಜಾನ್ವರಿಯಿಂದ ಡಿಸೆಂಬರ್ವರೆಗೆ 12 ತಿಂಗಳದ್ದು ಶೀಟ್ಸು ಪ್ಲಸ್ 4 ಕ್ವಾರ್ಟರ್ದು 16 ಶೀಟ್ಸ್ ಇರಬೇಕಾದ್ರೆ ನಮಗೆ ನ್ಯಾವಿಗೇಟ್ ಮಾಡೋಕ್ಕೆ ಕಷ್ಟ ಆದಾಗ ಈ ಮೆಥಡ್ನ ಯೂಸ್ ಮಾಡ್ಬೋದು. ನಮಗೆ ಯಾವ ಶೀಟಿಗೆ ಹೋಗಬೇಕು ಅಂತ ಗೊತ್ತಿರುತ್ತೆ. ರೈಟ್ ಕ್ಲಿಕ್ ಮಾಡಿ ಪರ್ಟಿಕ್ಯುಲರ್ ಶೀಟ್ ನೇಮ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕ್ಲಿಕ್ ಮಾಡಿದ ತಕ್ಷಣ ಆ ಶೀಟ್ ಆ್ಯಕ್ಟಿವ್ ಆಗುತ್ತೆ. ಇದು ಒಂದು ಮೆಥಡ್. ಇನ್ನೊಂದು ಶಾರ್ಟ್ಕಟ್ ಕೀ ಯೂಸ್ ಮಾಡ್ಬೋದು. ನಾವು ಕರೆಂಟ್ ಆ್ಯಕ್ಟಿವ್ ಶೀಟಿಂದ ರೈಟ್ ಸೈಡಿಗೆ ಮೂವ್ ಆಗಬೇಕು ಅಂದರೆ ಕಂಟ್ರೋಲ್ ಕೀ ಇಟ್ಕೊಂಡು ಪೇಜ್ ಡೌನ್ ಏನಿದೆ ಆ ಕೀನ ಪ್ರೆಸ್ ಮಾಡಬೇಕು. ಅದೇ ಥರ ಲೆಫ್ಟ್ ಸೈಡ್ ಒಂದೊಂದು ಶೀಟ್ ಲೆಫ್ಟಿಗೆ ಬರಬೇಕು, ಶಿಫ್ಟ್ ಆಗಬೇಕು ಅಂತಂದರೆ ಕಂಟ್ರೋಲ್ ಕೀ ಇಟ್ಕೊಂಡು ಪೇಜ್ ಅಪ್ ಏನಿದೆ ಆ ಕೀನ ಪ್ರೆಸ್ ಮಾಡಬೇಕು. ಈ ಥರ ನಾವು ಒಂದು ಶೀಟಿಂದ ಇನ್ನೊಂದು ಶೀಟಿಗೆ ನ್ಯಾವಿಗೇಟ್ ಮಾಡ್ಬೋದು.